ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಗೌರ್ನಮೆಂಟ್ ಆಫ್ ಕರ್ನಾಟಕದಿಂದ ಈ ಖಾತಾ ಅಥವಾ ನ್ಯೂ ಖಾತಾನ ಯಾರ್ಯಾರು ಮಾಡಿಸ್ಕೋಬೇಕು ಅಂತ ಇರ್ತೀರೋ, ಪ್ರಾಪರ್ಟಿಗೆ ಹೊಸ ಖಾತೆಗಳು ನೀವು ಮ್ಯಾನ್ಯಲ್ ಆಗಿ ಮಾಡಿಸಿರ್ತೀರೋ ಅದಲ್ಲ. ಈ ಹೊಸ ಖಾತೆಗಳು ಯಾರ್ಯಾರು ನಿಮ್ಮ ಪ್ರಾಪರ್ಟಿಗೋಸ್ಕರ ಇನ್ನೂ ಮಾಡಿಸಿರಲ್ವೋ ಅವರಿಗೆಲ್ಲ ಇನ್ನೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕೆ ಈಗ ನೀವು ತುಂಬ ಜನಗಳು ಅಲ್ಲಿ ಹೋಗಿ BBMP ಆಫೀಸ್ ಮುಂದ್ಗಡೆ ಆಗಲಿ, ಆ ವಾರ್ಡ್ ಮುಂದ್ಗಡೆ ಆಗಲಿ, ಡಿಫ್ರೆಂಟ್ ವಾರ್ಡ್ಗಳಿರ್ತಾವಲ್ಲ, ಅಲ್ಲಿ ಹೋಗ್ಬಿಟ್ಟು ನೀವು ಬೆಂಗಳೂರು ಒಂದ್ಗಳಲ್ಲಾಗಿ ಪೇಪರ್ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡೋಗಿ ಎಲ್ಲ ಲೈನ್ ನಿಂತಿರ್ತೀರ. 1 ಡೇ ತಗೊಳುತ್ತೆ, 2 ಡೇ ತಗೊಳುತ್ತೆ. ಈಗ ಒಂದು ಪೋರ್ಟಲ್ನ ಲಾಂಚ್ ಮಾಡಿದ್ದಾರೆ ಕರ್ನಾಟಕ ಗೌರ್ನಮೆಂಟಿಂದ, BBMPಯಿಂದ. ಬೆಂಗಳೂರಲ್ಲಿ ಯಾರ್ಯಾರು ಖಾತಾನ ಮಾಡಿಸ್ಕೋಬೇಕು ಅಂತಿದ್ರು ಅವರಿಗೆಲ್ಲರಿಗೂ BBMPಯಿಂದ ಒಂದು ಪೋರ್ಟಲ್ನ ಲಾಂಚ್ ಮಾಡಿದ್ದಾರೆ. ಆ ಪೋರ್ಟಲ್ ಮುಖಾಂತರ ನೀವು ವಿತಿನ್ 30 ಮಿನಿಟ್ಸ್ ಎಲ್ಲದನ್ನೂ ಅಪ್ಲೋಡ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ನ ಇದು ಮಾಡಿ ಏನೇನು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕು ಅನ್ನೋದೆಲ್ಲ ಸಿಂಪಲ್ ಸ್ಟೆಪ್ಸ್ ಇದೆ. ಅದಕ್ಕೆ ಆ ಪೋರ್ಟಲಲ್ಲಿ ಬರೆದಿದ್ದೀನಿ ಡೀಟೇಲ್ಸ್ ಎಲ್ಲ. ಅದೆಲ್ಲದನ್ನೂ ಒಂದೊಂದೇ ನೋಡ್ತಾ ಹೋಗೋಣ ವೀಕ್ಷಕರು. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಈ ವಿಡಿಯೋನ ಪ್ರತಿಯೊಂದನ್ನು ಲಾಸ್ಟ್ ತನಕ ಸ್ಟೆಪ್ಸ್ ಮಿಸ್ ಮಾಡಿದೆ, ಲಾಸ್ಟ್ ತನಕ ನೋಡಿ. ನಿಮಗೆ ಗೊತ್ತಾಗುತ್ತೆ ಯಾರ್ಯಾರು ನ್ಯೂ ಖಾತಾನ ಮಾಡಿಸ್ಕೋಬೇಕು ಅಂತಿದ್ರೆ. ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ ಖಾತಾ ಇದ್ರೆ, ಮ್ಯಾನ್ಯಲ್ ಖಾತಾ ಇದ್ದು ಈ ಪೋರ್ಟಲಿಗಂತೂ ಹೋಗಲೇಬೇಡಿ. ಏನಕ್ಕೆ ಅಂದರೆ ಅದು ಸಮ್ ಲೀಗಲ್ ಇಶ್ಯೂಸು, ಕ್ರಿಮಿನಲ್ ಕೇಸಸ್ ಆಗುತ್ತೆ. ಎಕ್ಸಿಸ್ಟಿಂಗ್ BBMP ಆಸ್ತಿ ಕರ್ನಾಟಕ ಅಲ್ಲಿ ಹೋಗಿ ನೀವು ಡಿಜಿಟಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂದ್ರೆ, ಮಾಡಿಫೈ ಏನಾದ್ರು ಮಾಡ್ಕೋಬೇಕಂದ್ರೆ ಅಲ್ಲಿಗೆ ಹೋಗಿ ವೀಕ್ಷಕರೇ. ಮ್ಯಾನ್ಯಲಿ ಮಾಡಿಸ್ಕೊಂಡಿರೋರು ಈಗ ನ್ಯೂ ಖಾತಾ ಮಾಡಿಸ್ಕೋಬೇಕು ಅಂತ ಇರೋರಿಗೆ ಒಂದು ಕರ್ನಾಟಕ ಗೌರ್ನಮೆಂಟಿಂದ bbmp.government.karnataka.government.in ನ್ಯೂ ಖಾತಾ ಅಂತ ಒಂದು ನ್ಯೂ ಪೋರ್ಟಲ್ನ ಓಪನ್ ಮಾಡಿದ್ದಾರೆ ವೀಕ್ಷಕರೇ. ನಾನು ನ್ಯೂ ಪೋರ್ಟಲ್ದು ಸ್ಟಾರ್ಟಿಂಗನೇ ತೋರಿಸಿದ್ದೀನಿ. ನಂದು ಸ್ಟಾರ್ಟಿಂಗ್ ಸ್ಕ್ರೀನಲ್ಲೇ ನೀವು ನ್ಯೂ ಪೋರ್ಟಲ್ ನೋಡ್ಬೋದು. ಆ ಪೋರ್ಟಲಿಂದ ನಿಮಗೆ ಆನ್ಲೈನ್ ಖಾತೆ ಸೇವೆ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ನಿಮಗೆ ನಿಮ್ಮ ಆಸ್ತಿದ ಖಾತೆ, ನಿಮ್ಮ ಪ್ರಾಪರ್ಟಿದು ಯಾವುದೇ ಇದ್ರೂ ನೀವು ಖಾತಾನ ಮಾಡಿಸ್ಕೋಬೋದು. ಈಗಿಂದ ನೀವು ಮಾಡಿಸ್ಕೋಬೋದು ವೀಕ್ಷಕರೇ. ಅದೊಂದು ಬೆನಿಫಿಟ್ಟು. ನೀವು ಪೇಪರ್ಲೆಸ್ಸು, ನಿಮಗೆ ಏನು ಪೇಪರ್ ವರ್ಕ್ ಇರಲ್ಲ, ಫಿಸಿಕಲ್ ವರ್ಕ್ ಇರಲ್ಲ, ನೀವು ಪ್ರೊಸೆಸ್ ಕೂಡ ಕ್ವಿಕ್ಕರ್ ಆಗುತ್ತೆ. ನೀವೆಲ್ಲ ಸಬ್ಮಿಟ್ ಮಾಡಿದ್ರಲ್ಲಿ ಮ್ಯಾನ್ಯಲಿ ಪ್ರೊಸೆಸ್ಸು 15 ಆಗುತ್ತೆ, 1 ಮಂತ್ ಆಗುತ್ತೆ, 2 ಮಂತ್ಸೇ ಆಗುತ್ತೆ ನಾರ್ಮಲಿ ಪ್ರೊಸೆಸ್ ಆಗೋಕ್ಕೆ. ಈಗ ನೀವು ಆನ್ಲೈನ್ ಇರೋದ್ರಿಂದ ಎಲ್ಲ ಪ್ರೊಸೆಸ್ಸು ಕ್ವಿಕ್ಕರ್ ಆಗುತ್ತೆ, ಕ್ವಿಕ್ಕರ್ ಪ್ರೊಸೆಸ್ ಇರುತ್ತೆ. ನೀವೆಲ್ಲ ಸಾಫ್ಟ್ ಕಾಪಿನೇ ಅಪ್ಲೋಡ್ ಮಾಡ್ಬೋದು. ಏನೇನು ಡಾಕ್ಯುಮೆಂಟ್ ಬೇಕಂತೆಲ್ಲ ಹೇಳ್ತೀನಿ ನಾನು. ಅದಾದಮೇಲೆ ಮ್ಯಾನ್ಯಲ್ ಖಾತಾ ಯಾರ್ಯಾರ್ದಿದೆ, ಮ್ಯಾನ್ಯಲ್ ಖಾತಾ ಕಾಪಿ ಯಾರ್ಯಾರು ಕೊಟ್ಟಿರ್ತಾರೆ, ಈಗ ತುಂಬ ಖಾತಾನಿಲ್ಲ, ನೀವು ಮ್ಯಾನ್ಯಲ್ ಕಾಪಿ ಮಾಡಿಸ್ಕೊಂಡಿರ್ತಾರೆ, ಅವರೆಲ್ಲ ಹೋಗಿ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಇಲ್ಲೆಲ್ಲ ಹೋದರೆ ಅವೆಲ್ಲ ಮತ್ತು ನಿಮಗೆ ಕ್ರಿಮಿನಲ್ ಇದಾಗುತ್ತೆ, ಚಾರ್ಜಸ್ ಆಗುತ್ತೆ, ಮತ್ತು ಇಲ್ಲಿಗಲ್ ಡಾಕ್ಯುಮೆಂಟ್ಸ್ ಇದೆಲ್ಲ ಆಗುತ್ತೆ, ಪ್ರಾಬ್ಲಮ್ ಆಗುತ್ತಂತೆ. ಅವ್ರಿಗೆ ಡೈರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ಏನೇ ಮ್ಯಾನ್ಯಲ್ ಡಾಕ್ಯುಮೆಂಟ್ ಇದ್ದರೂ ಅದ್ರದ್ದೇನಾದ್ರು ಮಾಡಿಫಿಕೇಷನ್, ಅದ್ರದ್ದೇನಾದ್ರು ನೀವು ಇನ್ಫಾರ್ಮೇಷನ್ ಡೌನ್ಲೋಡ್ ಮಾಡ್ಕೋಬೇಕು, ಏನೇ ಇದ್ರೂ bbmp.karnataka.karnataka ಆ ವೆಬ್ಸೈಟಿಗೆ ಹೋದರೆ ನಿಮಗೆ ನಿಮ್ಮ ಎಕ್ಸಿಸ್ಟಿಂಗ್ ಮ್ಯಾನ್ಯಲ್ ಇದ್ರದ್ದು ಸಿಗುತ್ತೆ ವೀಕ್ಷಕರೇ. ಅಲ್ಲಿ ಡೌನ್ಲೋಡ್ ಏನೇ ಮಾಡ್ಕೋಬೇಕು ಅಂದರೆ. ಈಗ ನ್ಯೂ ಪ್ರೊಸೆಸ್ಸು ತುಂಬ ಸಿಂಪಲ್ ಆಗಿರುತ್ತೆ. ಏನಕ್ಕೆ ತುಂಬ ಸಿಂಪಲ್ ಅಂದರೆ ಏನಿಲ್ಲ, ಪೋರ್ಟಲ್ದು ಏನಿಲ್ಲ, ಜಸ್ಟ್ ಓಪನ್ ದಿಸ್ ವೆಬ್ಸೈಟ್ ಓಪನ್ ಮಾಡ್ಕೊಬಿಟ್ಟು ಈ ನ್ಯೂಸ್ ಖಾತಾ ಓಪನ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಮೊಬೈಲ್ ಪ್ಲಸ್ OTP ಕೇಳುತ್ತೆ. ಮೊಬೈಲ್ ನಂಬರ್ ಹೊಡೆದು OTP ನಿಮ್ಮ ಆಟೋಮೆಟಿಕ್ಕಾಗಿ ಬರುತ್ತೆ. OTP ತಗೊಂಡು ಎಂಟ್ರಿ ಮಾಡ್ತಿದ್ರೆ ನೀವು ಅಲ್ಲಿ ಪೋರ್ಟಲ್ಗೆ ನ್ಯೂ ಖಾತೆಗೆ ಹೋಗ್ಬೋದು. ಅಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಹೋಗೋದಾಗುತ್ತೆ. ಅಲ್ಲಿ ನೀವು ಕರೆಕ್ಟಾಗಿ ಎಕ್ಸಾಕ್ಟಾಗಿ ನಿಮ್ಮದು ಪ್ರಾಪರ್ಟಿದು ಸೇಲು ಅಥವಾ ರಿಜಿಸ್ಟ್ರೇಟೆಡ್ ಡೀಡ್ ನಂಬರ್ನ ಹಾಕಬೇಕು. ಅಲ್ಲಿ ನೀವು ಹಾಕಿದಾಗ ಅದು ನಿಮ್ಮ ಪ್ರಾಪರ್ಟಿ ಡೀಟೇಲ್ಸ್ನೆಲ್ಲ ಅದೇ ಫೆಚ್ ಮಾಡುತ್ತೆ. ಪ್ರಾಪರ್ಟಿ ಡೀಟೇಲ್ಸು, ನೀವು ಟ್ಯಾಕ್ಸ್ ಪೇ ಮಾಡಿದೆಯಾ ಇಲ್ವಾ, ಪ್ರತಿಯೊಂದು ಡೀಟೇಲ್ಸು ಅಲ್ಲೇ ಫೆಚ್ ಮಾಡುತ್ತೆ. ಮೇಕ್ ಶೋರ್ ದಟ್ ನೀವು ಇದನ್ನು ಖಾತಾಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಆ ವರ್ಷದ್ದು ಪ್ರಾಪರ್ಟಿ ಟ್ಯಾಕ್ಸ್ನ ಪೇ ಮಾಡಿ ಅದ್ರ ಪ್ರಾಪರ್ಟಿ ಟ್ಯಾಕ್ಸ್ ಬಿಲ್ಲು ಇರಲೇಬೇಕು ನಿಮ್ಮ ಹತ್ರ. ಅದಿಲ್ಲ ಅಂದ್ರೂ ನೀವು ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ನಿಮಗೆ ಕಪಲ್ ಆಫ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ, ನೀವು ಒನ್ಸ್ ನೀವು ಪ್ರಾಪರ್ಟಿ ಸೀಲ್ಡ್ ಆರ್ಡರ್ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಆಟೋಮೆಟಿಕಲಿ ಫೆಚ್ ಆದಮೇಲೆ ಆಧಾರ್ ವೆರಿಫಿಕೇಷನ್ ಇರುತ್ತೆ, ಆಧಾರ್ ಅಥೆಂಟಿಕೇಷನ್ ಥರ ಕೇಳುತ್ತೆ. ಆಧಾರ್ ವೆರಿಫಿಕೇಷನ್ ನೀವು ಮಾಡಿದ ಮೇಲೆ, ಸಕ್ಸಸ್ಫುಲಿ ವೆರಿಫಿಕೇಷನ್ ಆದಮೇಲೆ ನಿಮಗೆ ಸಬ್ಮಿಟ್ ದ ಡಾಕ್ಯುಮೆಂಟ್ಸ್ ಅಂತ ಕೇಳುತ್ತೆ. ಒಂದು ಸೆಕ್ಷನ್ ಬರುತ್ತೆ, ಸಬ್ಮಿಟ್ ದ ಡಾಕ್ಯುಮೆಂಟಲ್ಲಿ ಅಪ್ಲೋಡ್ ನೀವು EC ಅಪ್ ಟು ದಿಸ್ ಇಯರ್ ತನಕ ಏನೇನು ಇರುತ್ತೆ ಅದನ್ನು EC ತಿಕ್ಕೊಳ್ಳಿ. ಆದರೆ ಯಾರಾದ್ರು ಬಿಲ್ಡರ್ಸ್ ಇದ್ದರೆ ಅವರೇ ತೊಗೊಳ್ತಾರೆ EC, ನಿಮ್ಮ ನೋ ಪ್ರಾಬ್ಲಮ್ಮು. ಬಟ್ ನೀವೇ ಮಾಡಿಸ್ಕೋಬೇಕು ಅಂತಿದ್ರೆ ಈಗ ಬಿಲ್ಡರ್ಸ್ ಎಲ್ಲ ಎಷ್ಟು ಕೇಳ್ತಾರೆ ಗೊತ್ತಾ? ಈಗ ನಾನೇ ಅಪಾರ್ಟ್ಮೆಂಟ್ ಇದೆ, ನಂತರ ಬಿಲ್ಡರು 15,000 ರೂಪಾಯಿ ಇಸ್ಕೊಂಡಿದ್ರು. ಅದನ್ನು 15,000 ರೂಪಾಯಿ ಉಳಿಸೋದಕ್ಕೆ ನೀವೇ ಮಾಡಿಕೊಂಡ್ರೆ ನೀವು ಮಿನಿಮಮ್ ಒಂದು 1,000 ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ 500,000 ರೂಪಾಯಿ ನಿಮಗೆಲ್ಲ ಮುಗ್ದೇ ಹೋಗುತ್ತೆ ಆ್ಯಕ್ಚುಲಿ. ಅದಕ್ಕೋಸ್ಕರನೇ ಈಗ ಖಾತಾ ಮಾಡಿಸ್ಕೋಬೇಕಾದ್ರೂ ತುಂಬ ಹರಿಬರಿಯಾಗಿ ಅವರಿಗೆಲ್ಲ ಕೊಟ್ಟು 5,000 6,000 ಲಾಯರಿಗೆಲ್ಲ ಕೊಟ್ಟು 1,000 ಕೊಟ್ಟು ಮಾಡ್ಸೋಕ್ಕಿಂತ ನೀವೇ ಆನ್ಲೈನ್ ಪೋರ್ಟಲಲ್ಲಿ, ಇದು ಆನ್ಲೈನ್ ಪೋರ್ಟಲ್ ಡಿಜಿಟಲ್ ಆಗಿರೋದ್ರಿಂದ ನಿಮಗೆ ಈಸಿಲಿ ಡಿಜಿಟಲ್ದು ಖಾತಾ ಸರ್ಟಿಫಿಕೇಟ್ ಬರುತ್ತೆ. ಮತ್ತು ನಿಮಗೆ ಪ್ರೂಫ್ ಆನ್ಲೈನಲ್ಲಿ ಎಲ್ಲ ಡಿಫ್ರೆಂಟ್ ಇರುತ್ತೆ. ನಾವು ಅವ್ರಿಗೆ ಕೊಟ್ಟಿರ್ತೀವಿ ಕರೆಕ್ಟಾಗಿ ಪ್ರೊಸೆಸರ್ ಮಾಡಿದಾರ ಇಲ್ವೋ ಅದು ಗೊತ್ತಾಗಲ್ಲ. ಒನ್ಸ್ ನಮಗೆ ರೆಸಿಪ್ಟ್ ಖಾತಾ ಬಂದ ಮೇಲೆ ನಮಗೆ ಗೊತ್ತಾಗೋದು. ಬಟ್ ನೀವು
ಇದನ್ನೆಲ್ಲ ನೋಡ್ಕೊಳ್ಳಿ. ಎಕ್ಸಾಕ್ಟಾಗಿ ಡಾಕ್ಯುಮೆಂಟ್ ಅಪ್ಲೋಡ್ ಇ ಸಿನ ತರಟೆ ತಗೊಳ್ಳಿ, ಇಲ್ಲಾಂದ್ರೆ ಇ ಸಿನ ನಾನೊಂದು ವೀಡಿಯೋ ಮಾಡಿದ್ದೀನಿ, ಹೌ ಟು ಗೆಟ್ ಇ ಸಿ. ನಿಮಗೆ 40 ರುಪೀಸಲ್ಲಿ ಇ ಸಿ ಡಿಜಿಟಲ್ ಇ ಸಿ ಬರುತ್ತೆ, ನೀವೇ ಡೌನ್ಲೋಡ್ ಮಾಡ್ಕೋಬೋದು. ಅದಕ್ಕೂ ನೀವು ಎಲ್ಲಿ ಹೋಗಬೇಕು ಅಂತಿಲ್ಲ, ಯಾವ ಆಫೀಸ್ಗೆ ಹೋಗಬೇಕು ಅಂತಿಲ್ಲ, ಅದನ್ನು ಮಾಡಿ ತಗೋಬೇಕು ಅಂತಿಲ್ಲ. ನಾರ್ಮಲಾಗಿ ನೀವು ಅಲ್ಲಿ ವೆಬ್ಸೈಟಿಗೆ ಹೋದರೆ ಇ ಸಿ ನಾನು ಹೇಗೆ ಮಾಡೋದು ಅಂತ ನನ್ನ ಚಾನಲ್ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಮತ್ತು ಬೆಸ್ಕಾಮ್ ಐ ಡಿ ನಿಮ್ಮ ಹತ್ರ ಆಲ್ರೆಡಿ ನಿಮಗೆ ಐ ಡಿ ಕೊಟ್ಟಿರ್ತಾರೆ, ಬೆಸ್ಕಾಮ್ ಐ ಡಿ ಒಂದು ಕ್ರಿಯೇಟ್ ಆಗಿರುತ್ತೆ. ಆ ಐ ಡಿ ಬೆಸ್ಕಾಮ್ ಐ ಡಿ ಮತ್ತು ರೀಸೆಂಟ್ದು ಬಿಲ್ ಮಾಡಿರೋದು, ಕರೆಂಟ್ ಚಾರ್ಜ್ ಪೇ ಮಾಡಿರೋಂಥ ಬೆಸ್ಕಾಮ್ ಬಿಲ್ಲು, ಮತ್ತು ರೀಸೆಂಟ್ ಫೋಟೋಗ್ರಫಿ. ಏನಾದ್ರು ನೀವು ಬಿಲ್ಡಿಂಗ್ ಕಟ್ಟಿದ್ದೀರಾ, ಅಥವಾ ನೀವು ಅಪಾರ್ಟ್ಮೆಂಟ್ದು ಅಥವಾ ನೀವು ಜಾಗದ್ದು ಏನೇ ಅದ್ರದ್ದು ಮಾಡಿಸ್ಕೋಬೇಕು ಅಂದಾಗ ಅದ್ರದ್ದು ಲೇಟೆಸ್ಟ್ ಫೋಟೋ ಒಂದು ತಗೊಂಡೋಗಿ, ಲೇಟೆಸ್ಟ್ ಫೋಟೋ ಒಂದು ಕೊಟ್ಟಿರಿ. ಅದು ಬಿಲ್ಡರ್ಸು ಅವ್ರು ಇವರೆಲ್ಲ ಇದ್ದರೆ ಅವ್ರ ಹತ್ರ ಇರ್ತಾವೆ ಕಾಪಿ, ನಿಮ್ಮ ಮನೇನು ಕೇಳಲ್ಲ. ಬಿಲ್ಡರ್ಸ್ ಇದ್ರೆ ನಿಮ್ಗೆ ಕೇಳೋದೇನು ಗೊತ್ತಾ, ಆಧಾರ್ ಕಾಪಿ ಮತ್ತು ನಿಮ್ಮದು ಕರೆಂಟ್ ಬಿಲ್ ಕಟ್ಟಿರೋದು ಅಷ್ಟೇ ಕೇಳೋದು. ಈಗ ನೀವು ಅಪ್ಲೋಡ್ ಮಾಡಬೇಕಾದ್ರೆ ಮೇಕ್ ಶೋರ್ ದಟ್ ಇ ಸಿ, ಬೆಸ್ಕಾಮ್ದು ಐ ಡಿ ಮತ್ತು ರೀಸೆಂಟ್ ಫೋಟೋಗ್ರಫಿ ಆಫ್ ದ ಪ್ರಾಪರ್ಟಿ ಅದನ್ನು ಇಟ್ಕೊಂಡಿರಿ. ಒಂದು ಫೋಲ್ಡರ್ಲಿ ಇಟ್ಕೊಂಡು ಅಪ್ಲೋಡ್ ಮಾಡಿಕೊಂಡು ಬಿಫೋರ್ ಅಪ್ಲೋಡಿಂಗ್ದು ಟ್ಯಾಕ್ಸ್ ಪೇ ಆಗಿದೆ ನೋಡ್ಕೊಳ್ಳಿ. ಟ್ಯಾಕ್ಸ್ ಪೇ ಆಗಿಲ್ಲ ಅಂದರೆ ಟ್ಯಾಕ್ಸ್ ಪೇ ಮಾಡಿಬಿಟ್ಟು ಅದನ್ನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಅಪ್ಲೋಡ್ ಮಾಡಲೇಬೇಕು. ವಿತೌಟ್ ಟ್ಯಾಕ್ಸ್ ನಿಮಗೆ ಖಾತಾನ ಕೊಡಲ್ಲ. ನೀವು ಪ್ರಾಪರ್ಟಿ ರೆಗ್ಯುಲರಲ್ಲಿ ಏನೇ ಮಾಡಿಸ್ಕೋಬೇಕು ಅಂದರೆ ಪ್ರತಿಯೊಂದು ಪೇ ಮಾಡಿಸ್ಕೊಂಡು ಅವರಿಗೆ ಗೌರ್ಮೆಂಟ್ ಎಲ್ಲ ಹಿಡ್ಕೊಂಡ್ಬಿಟ್ಟೆ ನಿಮಗೆ ಮಾಡಿಸ್ಕೊಡೋದು. ಅವ್ರೇನು ಫ್ರೀಯಾಗಿ ಏನು ಮಾಡಲ್ಲ, ಎಲ್ಲದು ಹಾಗೆ ಥರ ನಡೀತಾ ಇರೋದು. ನಮ್ಮ ಪ್ರಾಪರ್ಟಿನ ಉಳಿಸ್ಕೋಬೇಕು ಅಂದರೆ ಏನೇ ಮಾಡ್ಕೋಬೇಕು ಅಂದರೆ ಇದೆಲ್ಲ ನಾವು ಖರ್ಚು ಮಾಡಲೇಬೇಕಾಗುತ್ತೆ ವೀಕ್ಷಕರೇ. ಯಾರು ನೀವೆಲ್ಲ ಇದಿದ್ರೆ ಯುಟಿಲೈಸ್ ಮಾಡ್ಕೊಳ್ಳಿ. ಏನೇ ಕಮೆಂಟ್ಸ್ ಬೇಕು ಇದ್ರ ಪ್ರೊಸೆಸ್ ಅಂದರೆ ನಾನೆಲ್ಲ ಒಂದ್ಸರಿ ಇದು ಮಾಡಿ ನೋಡಿದ್ದೀನಿ ಆ್ಯಕ್ಚುಲಿ ವೆಬ್ಸೈಟಲ್ಲಿ. ಎಲ್ಲ ಈಸಿ ಇದೆ ಪ್ರೊಸೆಸ್, ಎಲ್ಲ ಮಾಡ್ಕೊಳ್ಳಿ. ಏನೇ ಪ್ರೊಸೆಸ್ ಬೇಕು, ಏನೇ ಸ್ಟ್ರಕ್ ಆದರೂ ನನಗೆ ಕಮೆಂಟ್ಸ್ ಮಾಡಿ ಎಲ್ ಪಿ ಔಟ್. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ವಾಚ್ ಮಾಡಿದ್ದಕ್ಕೆ. ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.